ಮನೇಲಿರ್ತಕ್ಕಂಥ ತಂದೆ ತಾಯಿ ಕೇಳಿರು, ಮಗನೇ ಎಕ್ಸಾಮ್ ಇತ್ತಂತೆ, ಹೆಂಗಾತು, ಪ್ರಶ್ನೆ ಪತ್ರಿಕೆ ಹೆಂಗಿತ್ತು, ಉತ್ತರ ಹೆಂಗೆ ಬರ್ದಿ ಅಂದಾಗ ಹುಡುಗ ಬಿಂದಾಸ್ ಆಗಿ ಹೇಳಿದ, ಪಪ್ಪ ಮಮ್ಮಿ ಎಕ್ಸಾಮ್ ಫಸ್ಟ್ ಕ್ಲಾಸ್ ಆತು. ನನಗೆ ಅರ್ಥ ಆಗಲ್ಲಂಗ ಪ್ರಶ್ನೆ ಅವ್ರು ಕೇಳಿದ್ರು, ಅವ್ರಿಗೆ ಅರ್ಥ ಆಗಲ್ಲಂಗ ಉತ್ತರನ. ಹಿಂಗಾಗಿನೇ ಈ ಇವ್ಯಾಲ್ಯೂಯೇಷನ್ ನಡೆದಾಗ ಟಿವಿ ನ್ಯೂಸ್ ಚಾನಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಿರ್ತದ. ಏನಂತೇಳಿ, ಮೌಲ್ಯಮಾಪನ ಮಾಡುತ್ತಿದ್ದ ಸಂದರ್ಭದಲ್ಲಿ ಹೃದಯಾಘಾತದಿಂದ ಶಿಕ್ಷಕನ ಸಾವು. ಮೌಲ್ಯಮಾಪನ ಕೇಂದ್ರದಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿರುವ ಉಪನ್ಯಾಸಕ. ಮೌಲ್ಯಮಾಪನ ಕೇಂದ್ರದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ ಶಿಕ್ಷಕಿ. ಈ ಬ್ರೇಕಿಂಗ್ ನ್ಯೂಸ್ ರೀ ಇವು. ಯಾಕಂದ್ರೆ ಪೇಪರ್ ಚೆಕ್ ಮಾಡಕ್ಕೆ ಹೋದಾರ, ಈ ಕಡೆ ಆನ್ಸರ್ ಚೆಕ್ ಮಾಡ್ಕೋಬೇಕ್ರಿ, ಈ ಕಡೆ BP ಚೆಕ್ ಮಾಡ್ಕೋಬೇಕ್ರಿ. ಏನು ಕನೆಕ್ಷನ್ ಕೊಟ್ಟು ಬರ್ದಿರ್ತಾರ ಪುಣ್ಯಾತ್ಮ. ಅವ್ರಿಗೆ ಏನಾರ ಜ್ಞಾನ ದೇವ್ರು ಕೊಟ್ಟಿರ್ತಾನೆ ಗೊತ್ತಿಲ್ಲ, ಖರೇನ ಅನ್ನೋಂಗೆ ಬರ್ದಿರ್ತಾರ. ಏನು ಪ್ರಶ್ನೆ, ಗಂಡ ಭೇರುಂಡ ಎಂದರೇನು? ಈ ಹುಡುಗ ಉತ್ತರ ಬರೆದಿತ್ತು. ಏನಂತೇಳಿ, ಗಂಡ ಭೇರುಂಡ ಎಂದರೆ ಹೆಂಡತಿಯ ಜೊತೆ ಜಗಳಾಡಿದ ಗಂಡನು ಬೇರೆ ಕಡೆ ಹೋಗಿ ಉಂಡರೆ ಅದಕ್ಕೆ ಗಂಡ ಭೇರುಂಡ ಎನ್ನುತ್ತೇವೆ. ಏನು ಹಣೆ ಬರ್ರಿ, ಎಲ್ಲಿ ಗಂಡ ಬೇರೆ ಕಡೆ ಉಂಡ? ಬಹುಶಃ ನಮ್ಮ KSRTC ಲಾಂಛನ ಕರೆಕ್ಟ್ ಇಟ್ಟಾರ ಅಂತ ನನಗೆ ಯೋಚನೆ ಬರಾಕತ್ತತ್ರಿ. KSRTC ಲಾಂಛನ ಗಂಡ ಬೇರುಂಡ ಹೆಂಗೆ? ಡ್ಯೂಟಿ ಮೇಲೆ ಹೋಗಿರ್ತಕ್ಕಂಥ ಡ್ರೈವರ್ ಗಂಡ, ಕಂಡಕ್ಟರ್ ಗಂಡ, ಬೇರೆ ಕಡೆ ಹೋಗಿ ಉಂಡ, ಹೀಗಾಗಿ KSRTC ಲಾಂಛನ ಗಂಡ ಬೇರುಂಡ. ಉತ್ತರ ಕರೆಕ್ಟ್ ಐತಲ್ಲಪ್ಪ ಅನ್ನೋಂಗೆ ಬರೆದಿರ್ತಾರ. ಏನು, ಪ್ರಪಂಚದಲ್ಲಿಯೇ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಚಿರಾಪುಂಜಿ. ಈ ಹುಡುಗ ಬರ್ದಿತ್ರಿ. ಏನಂತೇಳಿ, ಪ್ರಪಂಚದಲ್ಲಿಯೇ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದೆಂದರೆ ಭೂಪ್ರದೇಶ. ಮತ್ತು ಭೂಮಿ ಮೇಲೆ ಬೀಳ್ಬೇಕಲ್ರಿ, ಮತ್ತೇನು ಆಕಾಶ ಮೇಲೆ ಬೀಳ್ತತೆ? ಕರೆಕ್ಟ್ ಮಾರ್ಕಸ್ ಕೊಡಬೇಕ್ರಿ ಅಲ್ಲಿ. ಏನು ತಂದ ಕರೆಕ್ಟ್ ಅಲ್ಲಪ್ಪ ಅನ್ಸೋಂಗೆ ಬಂದು ಬಿಟ್ಟಿರ್ತಾರೆ ಪುಣ್ಯಾತ್ಮ. ನೀರಿಗೂ ಹಾಗೂ ಕಲ್ಲಿಗೂ ವ್ಯತ್ಯಾಸವೇನು? ಒಂದು ಘನ ಪದಾರ್ಥ, ಇನ್ನೊಂದು ದ್ರವ ಪದಾರ್ಥ. ಇವು ಸೈಂಟಿಸ್ಟ್ನ ಮರ್ಮಮ್ಮಾಗಿದ್ದಂಗೆ ರೀ ಪುಣ್ಯಾತ್ಮ. ಅವನು ಬರ್ದಿದ್ದ ಏನಪ್ಪ ಅಂತಂದ್ರೆ, ನೀರಿಗೂ ಮತ್ತು ಕಲ್ಲಿಗೂ ಇರುವ ವ್ಯತ್ಯಾಸವೇನೆಂದರೆ ಕಲ್ಲಿನ ಮೇಲೆ ಕಲ್ಲು ಎಂದು ಬರೆಯಬಹುದು, ಆದರೆ ನೀರಿನ ಮೇಲೆ ನೀರು ಎಂದು ಬರೆಯಲಾಗುವುದಿಲ್ಲ. ನೋಬೆಲ್ ಪ್ರಶಸ್ತಿ ಕೊಡ್ಬೇಕ್ರ ಮಾಗ್ಯವಂಗ. ಖರೇನ ಅನ್ನೋಂಗೆ ಬರ್ದಿರ್ತಾರ್ರಿ. ನೆಕ್ಸ್ಟ್ ಪ್ರಶ್ನೆ, ಗುಡುಗು ಮಿಂಚು ಮೊದಲು ಕಂಡರೆ ಗುಡುಗು ಆನಂತರ ಕೀಳುತ್ತದೆ ಏಕೆ? ಉತ್ತರ ಏನ್ರಿ? ಶಬ್ದದ ವೇಗಕ್ಕಿಂತಲೂ ಬೆಳಕಿನ ವೇಗ ಜಾಸ್ತಿ. ಇವನು ನೋಬೆಲ್ ಅಲ್ಲ, ಆಲ್ಫ್ರೆಡ್ ನೋಬೆಲ್ ಅಲ್ರಿ, ಲೂಯಿ ಪಾಶ್ಚರ್ಕಿಂತ ಮೊದಲು ಹುಟ್ಟಿದ ಮಗ ಇವ. ಏನು ಬರ್ತಿದ್ರಿ? ಮೊದಲು ಮಿಂಚು ಕಾಣುತ್ತದೆ ಏಕೆಂದರೆ ಕಣ್ಣುಗಳು ಮುಂದೆ ಇವೆ. ಆನಂತರ ಗುಡುಗು ಏಕೆ ಕೇಳುತ್ತದೆ ಎಂದರೆ ಕಿವಿಗಳು ಹಿಂದಿವೆ. ಚೊಕ್ ಮಾಡೋಣ ಹೌದಲ್ಲ ಅನ್ಬೇಕ್ರಿ ಅವಾಗ. ಮಾರ್ಕಸ್ ಕೊಡ್ಲೇಬೇಡ, ನಾವೇ ಗದ್ಲಕ್ಕೆ ಬಿದ್ದಿರಬೇಕು. ನೆಕ್ಸ್ಟ್ ಪ್ರಶ್ನೆ ಏನು, ಟೈಟಾನಿಕ್ ಹಡಗು ಹೇಗೆ ಮುಳುಗಿತು? ಭಾಳ ಸೀರಿಯಸ್ ಆಗಿ ಬರ್ದಿದ್ರು ಅವ. ಏನು ಬರ್ದಿದ್ದ? ಟೈಟಾನಿಕ್ ಹಡಗು ಬಹಳ ದುರಂತಮಯವಾಗಿ ಮುಳುಗಿತು. ಅದು ಹೇಗೆ ಮುಳುಗಿತು ಅಂದರೆ ಡಬಕ್ 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 ಗುಳುಕ್ ಗುಳುಕ್ ಪಾಚಕ್. ಹೌದ್ರಿ, ಮತ್ತೆ ಹಂಗ ಮುಳುಗ್ಯಾತದೆ. ಯಾಕಂದ್ರೆ ಡಮ್ ಅಂತ ಮುಳುಗ್ತ ಅಂದ್ರೆ ಅದು ಗುಳುಕ್ ಗುಳುಕ ಡಬಕ್ ಡಬಕ್ ಮುಳುಗೈತಿ. ಗುರುಗೆ ತಿರುಮಂತ್ರ ಕೊಡ್ತಕ್ಕಂಥ ಉತ್ತರ ಹುಡುಗರು ಇವೆಲ್ಲ ರೀ. ಏನು ಪ್ರಶ್ನೆಗೆ ಉತ್ತರ ಬರೆದಿರ್ತಾರೆ ಪುಣ್ಯಾತ್ಮ? ಏನು ಪ್ರಶ್ನೆಗೆ ಉತ್ತರ ಬರೆದಿರ್ತಾರ? ನವವಿವಾಹಿತ ಎಂದರೇನು? ನೀವು ಹೊಸ ಅರ್ಥ ಕೊಟ್ಟಾನ್ರಿ. ಏನಂತೇಳಿ, ನವವಿವಾಹಿತ ಎಂದರೆ 9 ಸಲ ಮದುವೆಯಾದವನನ್ನು ಅವ ವೆಡ್ಡಿಂಗ್ ಕಾರ್ಡ್ದಾಗ ಹಿಂಗೆ ಹಾಕೊಂಡವ ತಲೆ ಕೆಟ್ಟಿರ್ಬೇಕ್ರ 9 ಸಲ ಮದುವೆ ಆದವ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ, ಅಷ್ಟೋತ್ತರ ಎಂದರೇನು? ಈ ಹುಡುಗನ ಉತ್ತರ, ಅಷ್ಟೋತ್ತರ ಎಂದರೆ ಉತ್ತರವು ಎಷ್ಟು ಇರುತ್ತದೆಯೋ ಅಷ್ಟೇ ಉತ್ತರ ಬರೆಯುವುದಕ್ಕೆ ಅಷ್ಟೋತ್ತರ ಎಂದು ಕರೆಯುತ್ತೆ. ಆಚಾರ್ಯ ಟೊಪಿಗೆ ತೆಗೆದು ಹಾರಿಗಿರ್ಬೇಕು ಹಂಗ ಅವ್ರು. ನೆಕ್ಸ್ಟ್ ಪ್ರಶ್ನೆ, ಮರಣೋತ್ತರ ಎಂದರೇನು? ಭಾರಿ ಫ್ಯಾಂಟಾಸ್ಟಿಕ್ ಆನ್ಸರ್ ಬರ್ತಿದ್ರವ. ಮರಣೋತ್ತರ ಎಂದರೆ ಉತ್ತರವನ್ನು ಬರೆಯುತ್ತಾ ಬರೆಯುತ್ತಾ ಸತ್ತೇ ಹೋಗುವುದಕ್ಕೆ ಮರಣೋತ್ತರ ಎನ್ನುತ್ತಾರೆ. ಈ ಪುಣ್ಯಾದು ಬರೀತಾ ಬರೀತಾ ಇವನು ಸತ್ತು ಹೋಗೋದಿಲ್ಲ, ಚೆಕ್ ಮಾಡ್ಕೊಂಡು ನಾ ಶಟದ್ ಹೋಗ್ಬೇಕಾಕತ್ತೆ. ನೆಕ್ಸ್ಟ್ ಇನ್ನೊಂದ್ರಿ ಉತ್ತರ ಏನು? ಉತ್ತರಾಧಿಕಾರಿ ಎಂದರೆ ಯಾರು? ಇವು ಬರ್ತಿದ್ದ. ಉತ್ತರಾಧಿಕಾರಿ ಯಾರು ಎಂದರೆ ಪರೀಕ್ಷೆಯ ಸಂದರ್ಭದಲ್ಲಿ ಉತ್ತರ ಹೇಳಿಕೊಡುವ ಅಧಿಕಾರಿಯೇ. ಹೊಸ ಪೋಸ್ಟ್ ಸ್ಯಾಂಕ್ಷನ್ ಮಾಡ್ರಿ ಎಕ್ಸಾಮಿನೇಷನ್ ಸೆಕ್ಷನ್. ಏನಂತೇಳಿ, ಚಂದ್ರಗುಪ್ತ ಮೌರ್ಯ ಯಾರು ಎಂದರೆ ಗಣಪತಿ ಬಪ್ಪ ಮೌರ್ಯನ ಸಹೋದರನೇ ಚಂದ್ರಗುಪ್ತ ಮೌರ್ಯ. ಏನು ಹಣೆ ಬರ್ರಿ, ಎಲ್ಲಿ ಚಂದ್ರಗುಪ್ತ ಮೌರ್ಯ, ಎಲ್ಲಿ ಗಣಪತಿ ಬಪ್ಪ ಮೌರ್ಯ? ಒಟ್ಟಾರೆ ಮೌರ್ಯ ಪಾಪ. ಇನ್ನೊಂದು ಭಾಳ
ಹಿಂಸೆ ಅನ್ಸೋದು ಹೇಳಕ್ಕಾದ್ರೂ ಹೇಳೋ ಬೇಡ ಅಂತ ಅನ್ಸಕತ್ತತಿ. ಪೇಪರ್ ವ್ಯಾಲ್ಯೂಷನ್ಗೆ ಚೆಕ್ ಮಾಡೋದಕ್ಕೆ ಪಾಪ ಟೀಚರ್ ಅಮ್ಮ ಬಂದಿದ್ಲು. ಪರಿಸ್ಥಿತಿ ಏನಪ್ಪ ಅಂತಂದರೆ ತುಂಬ ಗರ್ಭಿಣಿ ಅಮ್ಮ ಪಾಪ. ಇವ್ಯಾಲ್ಯೂಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿಸ್ಬೇಕಂತ ಬೇಕಾದಷ್ಟು ಪ್ರಯತ್ನ ಪಟ್ಟರು ಸಹ ಪಾಪ ಅಮ್ಮಗೆ ಇವ್ಯಾಲ್ಯೂಷನ್ ಆರ್ಡರ್ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ. ನನ್ನ ಅನಿವಾರ್ಯ ಕರ್ಮ ಅಂತ ಇವ್ಯಾಲ್ಯೂಷನ್ ಮಾಡೋಕ್ಕೆ ಬಂದ್ಲು ಆನ್ಸರ್ ಚೆಕ್ ಮಾಡ್ತಾ ಇದ್ಲು. ಅಲ್ಲಿ ತನಕ ಏನಾಗಲಿಲ್ಲ. ಯಾವಾಗ ಒಂದು ಆನ್ಸರ್ಗೆ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿದ್ಲು, ಹೆರಿಗೆ ಬೇನೆನೇ ಚಾಲು ಆತ ಅಮ್ಮಗ. ಏನು ಆ ಪ್ರಶ್ನೆ? ಡೋರ್ ಡೆಲಿವರಿ ಎಂದರೇನು? ಬಹುಶಃ ಬರ್ದಾರು ನೀವಾಗ ಅನ್ಸತ್ತ ಅದನ್ನು. ಈ ಪುಣ್ಯಾತ್ಮ ಏನು ಬರ್ದಿದ್ರಿ? ಡೋರ್ ಡೆಲಿವರಿ ಎಂದರೆ ಹೆರಿಗೆ ನೋವು ಜಾಸ್ತಿಯಾಗಿ ದವಾಖಾನೆಗೆ ಹೋಗೋ ಮೊದಲೇ ಬಾಗಿಲ ಮುಂದೆ ಹೆರಿಗೆಯಾದರೆ ಅದಕ್ಕೆ ಡೋರ್ ಡೆಲಿವರಿ ಅನ್ನುತ್ತಾರೆ. ಟೀಚರ್ ಅಮ್ಮ ಅಂದ್ರಿ, ಕೂಸಾಳ ಚಾಲೋ ಆತು. ಯಾವ ಡಾಕ್ಟರಿಂದ ಸಾಧ್ಯ ಆಗ್ಲಿಂದ ಕೆಲಸ ಆಗಿ ಹುಡುಗನ ಆನ್ಸರಿಂದ ಆತು. ಇಷ್ಟೆಲ್ಲ ಬರ್ದಾದ ನಂತರ ಇವನು ಜೀರೋ ಸುತ್ತಿನೇ ಫೇಲ್ ಮಾಡ್ಬೇಕನ್ನೋ ಅಷ್ಟೇ ಇನ್ನೊಂದು ರಿಲೇಷನ್ ಬರ್ದಾನ್ರಿ ಅವ. ಏನು ಬರಾಕ್ ಒಬಾಮ ಯಾರು? ಇವ್ ಬರ್ದಿದ್ರಿ ಅವ ಯಾವ ಅಮೇರಿಕ ಅಧ್ಯಕ್ಷ. ಇವಂಗೆ ಹೆಂಗೆ ಗೊತ್ತ್ರಿ ಇವಂಗೆ? ಆದರೂ ಬರ್ದಿದ್ಯಾಕ ತುಂಬಸ್ ಅಂತ ಹೇಳಿರ್ತವಲ್ಲ ಪುಣ್ಯಾತ್ಮರು. ಅವನ್ ಬರ್ದ ಬರಾಕ್ ಒಬಾಮ ಯಾರು ಎಂದರೆ ಚಿತ್ರದುರ್ಗದ ಒಣಕೆ ಓಬವ್ವಳ ಸೋದರ ಮಾವನ ಮಗನೇ ಬರಾಕ್ ಒಬಾಮ. ಹಂಗೆ ಹರ್ಕೊಂಡಿರ್ಬೇಕು. ಎಲ್ಲಿ ಒಬಾಮ ಎಲ್ಲಿ ಓಬವ್ವ? ಎತ್ತನಿಂದೆತ್ತ ಬೀಗತನವಯ್ಯ ಅನ್ಬೇಕು. ಲಾಸ್ಟ್ ಪ್ರಶ್ನೆ, 10 ಕಾಡು ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಏನು ದೊಡ್ಡದೈತ್ರಿ, ಬಡ ಬರೆದ್ರೆ ಹಾಕತ್ತೀರಿ. ಆದರೂ ಪುಣ್ಯಾತ್ಮ ಬರೆದಿದ್ದು 10 ಕಾಡು ಪ್ರಾಣಿಗಳ ಹೆಸರು. ಏನು 10 ಕಾಡು ಪ್ರಾಣಿಗಳು ಯಾವುವು ಎಂದರೆ 6 ಹುಲಿ 4 ನರಿ. ಮತ್ತು ಅದು ಅಲ್ರಿ ಹೆಣ್ಣು ಹುಲಿ ಗಂಡು ಹುಲಿ ಬರ್ದಿಲ್ಲ ಪುಣ್ಯಾತ್ಮವ. ಈ ನನ್ನ ಮಗನ ಜೀರೋ ಸುತ್ತಿನ ಫೇಲ್ ಮಾಡಬೇಕೆನ್ನುವಷ್ಟರಲ್ಲಿಯೇ ಕೆಳಗಡೆ ಸೂಚನೆ ಅಂತ ನನಗೆ ಬರ್ದಾನ. ಏನು ಬರ್ದಾನಪ್ಪ ಅಂತ ನೋಡ್ತೀನಿ. ಏನು ಬರ್ದಿದ್ರವ? ಇಲ್ಲಿ ಬರೆದಿರುವ ಉತ್ತರಗಳೆಲ್ಲವೂ ಕೇವಲ ಕಾಲ್ಪನಿಕ. ಸರಿಯಾಗಿದ್ದರೆ ಅದು ಆಕಸ್ಮಿಕ. ನನ್ನ ಮಗನ ನೀನು ಆಕಸ್ಮಿಕವಾಗಿ ಫೇಲ್ ಮಾಡ್ತೀನಿ ತೊಗೊಳ್ತ ಜೀರೋ ಸುತ್ತಬೇಕನ್ನೋ ಕೆಳಗಡೆ ಎಚ್ಚರಿಕೆ ಅಂತ ರೆಡ್ ಲೈನ್ ಆಗಿ ಬರ್ದಾನ. ಏನು ಧಮಿಕೆ ಹಾಕ್ಯಾನಪ್ಪ ಅಂತ ನೋಡ್ತೀನಿ ರೀ. ಏನು ಬರ್ತಿದ್ರವ ಅಲ್ಲಿ? ನೀವು ನನ್ನನ್ನು ಪಾಸು ಮಾಡಲೇಬೇಕು, ಏಕೆಂದರೆ ನಾನು ನಿಮ್ಮ ಸ್ವಂತ ಮಗನೆಂದು ತಿಳಿದುಕೊಳ್ಳಬೇಕು. ಅಂತ ಸಂಬಂಧ. ಏನು ಆನಂದ ಇದಂತಹ ನೋಟ. ಅಯ್ಯೋ ದೇವ್ರೇ, ಇವನು ನನ್ನ ಮಗನ ಅಂತ ಈಗ 2ನೇ ಲೈನ್ ನೋಡಿದನ್ರಿ. ಆ 2ನೇ ಲೈನ್ದಾಗ ಏನು ಬರ್ದಾನ್ರಿ? ಅಕಸ್ಮಾತ್ ಫೇಲು ಮಾಡಿದರೆ ನೀವೇ ನನ್ನ ಸ್ವಂತ ಮಗನೆಂದು ನಾನು ತಿಳಿದುಕೊಳ್ಳುತ್ತೇನೆ. ಏನು ಮಾಡಬೇಕು ನೀವೇ ನಿರ್ಣಯ ಕೊಡ್ರಿ. ಇದು ಸುಪ್ರೀಂ ಕೋರ್ಟಿಗೆ ಹೋದರೂ ಸಹ ಇದು ಡಿಸೈಡ್ ಆಗಂಗಿಲ್ಲ ರೀ ಅದು. ಯಾಕಂದ್ರೆ ಪಾಸ್ ಮಾಡ್ರೆ ಅವನ ನಮ್ಮ ಮಗ ಹಾಕನ, ಫೇಲ್ ಮಾಡ್ರೆ ನಾವು ಮಗ ಹಾಕೀನಿ. ಏನು ಮಾಡ್ಲಪ್ಪ ದೇವ್ರ ಅಂತೇಳಿ ಮೇಲೆ ಎದ್ದೆ, ಚಕ್ರ ಬಂದು ಬೇದ್ದೆ, ತೆಗೆದು ನೋಡ್ತೇನೆ ದವಾಖಾನೆ ಲಿಮಿಟ್ ಆಗಿದ್ದೆ. ರಿಸಲ್ಟ್ ಬರ್ತದೆ, ಚೆಕ್ ಮಾಡೋನು ಹುಚ್ಚಾಗಿರಂಗಿಲ್ಲ, ರಿಸಲ್ಟ್ ಹಂಗೋದನ್ನು ಪಾಸ್ ಆಗಿರಂಗಿಲ್ಲ, ಫೇಲ್ ಆಗಿರ್ತದೆ. ಫೇಲ್ ಆದ ನಂತರ ಹುಡುಗರು ಸಾಕ್ಷಾತ್ಕಾರ ಆಗ್ತದೆ. ಕೆರೆ ಹಾರಿನೋ ಬಾವೆ ಹಾರಿನೋ ಅದು ಮಾಡಿನೋ ಇದು ಮಾಡಿನೋ ತಾಗ್ಬಿಡ್ತಾರೆ. ಬದುಕನ್ನೋದು ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ.